ಹಲೋ ಎಲ್ರಿಗೂ ನಮಸ್ಕಾರ. ಎಂದು ಭಾರತ ತಂಡಕ್ಕೆ ಸೂಪರ್ 4 ಹಂತದ 2ನೇ ಪಂದ್ಯ ಇರೋದು. ಮೊದಲ ಪಂದ್ಯ ಈಗಾಗಲೇ ಭರ್ಜರಿಯಾಗಿ ವಿನ್ ಆಗಿದೆ ಭಾರತ ತಂಡ. ಇವತ್ತು ಬಾಂಗ್ಲಾದೇಶ್ ವಿರುದ್ಧ ಸೂಪರ್ 4ನ 2ನೇ ಪಂದ್ಯ ಆಡ್ತಿದ್ದಾರೆ ಭಾರತ. ಸೊ ಮೊದಲ ಪಂದ್ಯ ವಿನ್ ಆಗಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪ್ ನಲ್ಲಿದ್ದಾರೆ ಭಾರತ. ಸೊ ಅದನ್ನ ಇವತ್ತಿನ ಪಂದ್ಯ ಆದ್ಮೇಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಎರಡು ತಂಡಕ್ಕೂ ಕೂಡ ಇವತ್ತಿನ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್. ಇವತ್ತಿನ ಪಂದ್ಯ ಏನಾದ್ರು ಗೆದ್ರೆ ಆಲ್ಮೋಸ್ಟ್ ಫೈನಲ್ ತಲುಪದ ಲೆಕ್ಕನೇ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಅದ್ಭುತವಾದ ಮ್ಯಾಚ್ ಬರೋದಕ್ಕಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ಪಂದ್ಯದ ಕುರಿತಾದ ಸಣ್ಣ ಪ್ರಿವ್ಯೂವನ್ನ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲ ಪಂದ್ಯ ಈಗಾಗಲೇ ಭಾರತ ಸುಲಭವಾಗಿ ಗೆದ್ದಾಗಿದೆ. ಅದಾದ ಬಳಿಕ ಇವತ್ತು 2ನೇ ಪಂದ್ಯ ಸೂಪರ್ 4ನಲ್ಲಿ ಆಡ್ತಾ ಇರೋದು. ಸೊ ಸ್ಟ್ರೈಟ್ ಅವೇ ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೇಗೆ ಹೇಳ್ಬೋದು ಅಂತ ನೋಡೋದಾದ್ರೆ ನನ್ನ ಪ್ರಕಾರ ಸೇಮ್ ಪ್ಲೇಯಿಂಗ್ 11 ಹೋಗ್ತಾರೆ ಅಂತ ಅನ್ಸುತ್ತೆ. ಹೋದ ಮ್ಯಾಚ್ ತರಾನೇ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಓಪನಿಂಗ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದ್ಭುತವಾಗಿ ಫಾರ್ಮ್ ನಲ್ಲಿದ್ದಾರೆ. ಸೊ ಗಿಲ್ ಕೂಡ ಫಾರ್ಮ್ಗೆ ಬಂದಿದ್ದಾರೆ ಲಾಸ್ಟ್ ಮ್ಯಾಚ್. ಸೊ ಹಾಗಾಗಿ ಸಖತ್ತಾಗಿರುತ್ತೆ. 1 ಡೌನ್ ನಲ್ಲಿ ಸೂರ್ಯಕುಮಾರ್ ಯಾದವ್, ಅದಾದ ಬಳಿಕ ತಿಲಕ್ ವರ್ಮಾ ಸಖತ್ತಾಗಿ ಆಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಒಂದು ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ, ಇನ್ನೊಂದು ಮ್ಯಾಚ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ದಂಗೆ ಅನ್ಸುತ್ತು. ಆದರೂ ಕೂಡ ಸಂಜು ಸ್ಯಾಮ್ಸನ್ ಅವರು ಇರ್ತಾರೆ ಅಂತಾನೆ ಅನಿಸ್ತಾ ಇದೆ. ಇನ್ನು ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಆಲ್ರೌಂಡರ್ಸ್ ಆಗಿ ಇರ್ತಾರೆ. ಖಂಡಿತವಾಗ್ಲೂ ಬ್ಯಾಟಿಂಗ್ ಡೆಪ್ತ್ ಕೂಡ ಸಿಗುತ್ತೆ, ಬೌಲಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಇವರಿದ್ರೆ. ಇನ್ನು ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಸ್ಪಿನ್ ಬೌಲಿಂಗ್ ನಲ್ಲಿ ಕಾಣಿಸ್ಕೊಂಡ್ರೆ ಜಸ್ಪ್ರೀತ್ ಬುಮ್ರಾ ಫಾಸ್ಟ್ ಬೌಲಿಂಗ್ ಇರ್ತಾರೆ. ಸೊ ಇದು ಹೋದ ಪಂದ್ಯದ ಪ್ಲೇಯಿಂಗ್ 11. ಈ ಪಂದ್ಯದಲ್ಲೂ ಕೂಡ ಆಲ್ಮೋಸ್ಟ್ ಇದೇ ತರ ಇರೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ. ಸೊ ಬಾಂಗ್ಲಾ ಕೂಡ ಸೂಪರ್ 4ನ ಮೊದಲ ಪಂದ್ಯ ಶ್ರೀಲಂಕಾ ವಿರುದ್ಧ ಗೆದ್ದಿರೋದ್ರಿಂದ ಅವರು ಕೂಡ ಕಾನ್ಫಿಡೆನ್ಸ್ ನಲ್ಲಿ ಇರ್ತಾರೆ. ಭಾರತ ಕೂಡ ಅದ್ಭುತವಾಗಿ ಮೊದಲ ಪಂದ್ಯವನ್ನು ಗೆದ್ದಿದ್ದಾರೆ ಸೂಪರ್ 4ನಲ್ಲಿ. ಸೊ ಹಾಗಾಗಿ ಒಂದೊಳ್ಳೆ ಕಾಂಟೆಸ್ಟ್ ಬರುತ್ತೆ ಇವತ್ತು ಖಂಡಿತವಾಗ್ಲೂ. ಸೊ ಇದು ಪ್ಲೇಯಿಂಗ್ 11 ಕುರಿತಾಗಿ ಈ ರೀತಿ ಆಡ್ಬೋದು. ನಿಮ್ಮ ಪ್ರಕಾರ ಹೇಗೆ ಪ್ಲೇಯಿಂಗ್ 11 ಆಡ್ಬೋದು ಇವತ್ತಿನ ಪಂದ್ಯಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ವಲ್ಪ ಬುಮ್ರಾ ಚೆನ್ನಾಗಿ ಹಾಕಿರಲಿಲ್ಲ ಹೋದ ಪಂದ್ಯದಲ್ಲಿ. ಸೊ ಒಂದು ಬ್ಯಾಡ್ ಡೇ ಆಗಿತ್ತು ಬುಮ್ರಾಗೆ. ಸೊ ಇವತ್ತು ಖಂಡಿತವಾಗ್ಲೂ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಮ್ಯಾಚ್ನಲ್ಲಿ ಏನಾಗುತ್ತೆ ಅಂತ. ದುಬೈನಲ್ಲಿ ಆಗಿರೋದ್ರಿಂದ ಚೇಸಿಂಗ್ ಪ್ರಿಫರೇಬಲ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಹಾಗಂತ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಗೆಲ್ಲೋದೇ ಇಲ್ಲ ಅಂತ ಹೇಳಕ್ ಬರಲ್ಲ. ಸೊ ಹಾಗಾಗಿ ಚೇಸಿಂಗ್ ಮಾಡಿದ್ರೆ ಹೈ ಚಾನ್ಸ್ ಇರುತ್ತೆ ಚೇಸಿಂಗ್ ಮಾಡಿದ ಟೀಮು ವಿನ್ ಆಗೋದಕ್ಕೆ. ಸೊ ಅದೇ ರೀತಿ ಟ್ರೆಂಡ್ ಕಂಟಿನ್ಯೂ ಆಗಿದೆ ಅಂತಲೇ ಹೇಳ್ಬೋದು ಈ ವರ್ಲ್ಡ್ ಕಪ್ನಲ್ಲೂ ಕೂಡ. ಓವರ್ ದ ಇಯರ್ಸ್ ಇವಾಗ ಸ್ವಲ್ಪ ಅದೇ ಥರನೇ ಇತ್ತು. ದುಬೈ ಸ್ಟೇಡಿಯಂನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರೆ ಸುಮಾರಾಗಿ ವಿನ್ ಆಗಿದ್ದಾರೆ ದುಬೈ ಸ್ಟೇಡಿಯಂನಲ್ಲಿ. ಸೊ ಹಾಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ್ರೆ 180+ ಹೊಡಿಲೇಬೇಕಾಗುತ್ತೆ ವಿನ್ ಆಗಬೇಕು ಅಂತ ಹೇಳಿದ್ರೆ. ಇಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತ ಹೇಳ್ಬೋದು ಸೆಕೆಂಡ್ ಬ್ಯಾಟಿಂಗ್ ಮಾಡೋ ಟೀಮು. ಸೊ ಟಾಸು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಅನಿಸ್ತಾ ಇದೆ ಸ್ಲೈಟ್ಲಿ. ನೋಡೋಣ ಏನಾಗುತ್ತೆ ಅಂತ. ಇನ್ನೇನು ಕೆಲವು ವಿಷಯದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 8 ಗಂಟೆಯಿಂದ ಮ್ಯಾಚ್ ಇರೋದು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಪೋಸ್ಟ್ ಮಾಡೋಣ. ಥ್ಯಾಂಕ್ ಯು.